ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಗೋಧಿ ಹಿಟ್ಟಿನ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಗೋಧಿ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ. ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನಾ ಇವಾಗ ಇಷ್ಟ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ನಮ್ಮ ಮನೆಯಲ್ಲಿ ಇಷ್ಟು ಹಿಟ್ಟು ಬೇಕಾಗ್ತದೆ ರೀ ಮಾಡೋಕೆ. ನಾ ಇಷ್ಟು ತೊಗೊಂಡು ನಿಮಗೆ ಎಷ್ಟು ಬೇಕು ಅನ್ನಿಸ್ತಾ ಅಷ್ಟು ತೊಗೋರಿ ನೋಡ್ರಿ. ಇವಾಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡು ನೋಡ್ರಿ. ನೋಡ್ರಿ ನಾನು ಉಳ್ಳಾಗಡ್ಡಿ ತೊಗೊಂಡಿನಿ ರೀ ಅದಕ್ಕೆ ಹಾಕಕ್ಕೆ. ಮತ್ತು ಒಂದು ಟೊಮೆಟೊ, ಜೀರಿಗೆ ಅರ್ದೇನಿ ರೀ, ಜೀರಿಗೆ ಅರ್ದು ಹಾಕೀನಿ. ಮತ್ತು ಅಷ್ಟು ಖಾರ ತೊಗೊಂಡಿನಿ ನೋಡ್ರಿ. ಅಷ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ಅಷ್ಟು ಹಿಟ್ಟು ಕಲಿಸ್ಕೋಬೇಕು ನೋಡ್ರಿ. ಇವಾಗ ನೀರು ಹಾಕಿ ಇದನ್ನು ಕಲಿಸಿ ಒಂದು 10 ನಿಮಿಷ ಬಿಡ್ಬೇಕು ನೋಡ್ರಿ. ಬಿಟ್ಟು ಆಮೇಲೆ ದೋಸೆ ಮಾಡ್ಬೇಕಂದ್ರೆ ಚೆಂದಾಗೆ ಬೇಯ್ತಾರೆ ಮತ್ತು ಚಕ ಹೇಳ್ತಾವೆ. ಆಗ ಕಲಿಸಿ ಆಗ ಮಾಡಬಾರ್ದು ನೋಡ್ರಿ. ಆಗ ಅಲ್ಲೇ ಹೊತ್ಕೊಂಡಂಗೆ ಆಕಾವು. ಅದಕ್ಕೆ ಗೋಧಿ ದೋಸೆ ಬರೋಂಗಿಲ್ಲ. ಬರೀ ಇವಾಗ ದೋಸೆ ಮಾಡೋಣ.
ಪ್ಲೇಟ್ ತೊಳ್ಕೊಂಬರ್ರಿ. ತೊಳ್ಕೊಂಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.